ನಂಗೆ ಡೆಸ್ಟಿನೇಷನ್ ಬಗ್ಗೆ ಹೇಳ್ಬೇಕಾ, ದಾರಿ ಬಗ್ಗೆ ಹೇಳ್ಬೇಕಾ, ಒಂಚೂರು ಗೊತ್ತಾಗ್ತಾ ಇಲ್ಲ. ಮಿನಿ ಫ್ರಿಡ್ಜ್ ಇದು. ಈ ರೂಮಿಗೆ ಬಂದಿದ್ದೀನಿ, ಈ ರೂಮಲ್ಲಿ ಲೈಟ್ ಆನ್ ಆಗ್ತಾ ಇಲ್ಲ, ಅಲ್ಲಿ ಕರ್ಟನ್ ಇಲ್ಲ. ಸರ್ಕಸ್ ಮಾಡ್ಕೊಂಡು ನಾವ್ ಇಲ್ಲಿಗೆ ಬಂದಿರೋದು. ಪ್ರಕೃತಿಲೂ ನೀವು ಶವರ್ ಮಾಡ್ಬೋದು. ಸಿಂಗಲ್ ಬೆಡ್ರೂಮ್ ಮನೆ ಇದ್ದಂಗಿದೆ ಇದು. ನಮ್ಗೆ ಬಾತ್ರೂಮ್ ಬಂಟಿ ಮನೆ ತರ ಇರುತ್ತೆ ಇದು. ಸೌಂಡ್ ಮಾಡಿದೆ ಗೊತ್ತಾಯ್ತು, ಅಲರ್ಟ್ ಆಗೋಯ್ತು. ಕರ್ನಾಟಕಸ್ ಲಾಂಗೆಸ್ಟ್ ಪೂಲ್ ಇರೋ ರೆಸಾರ್ಟ್ ಬಂದಿರೋದು. ಕಷ್ಟಪಟ್ಟು ದುಡಿತೀವಿ, ಇಷ್ಟವಾದಾಗ ಸುತ್ತಿದ್ದೀವಿ ಅಷ್ಟೇ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಕುಮಟಾದಿಂದ. ಸೊ ನಾನು ಆಗಲೇ ಕುಮಟಾಗೆ ನೆನೆನೆ ಬಂದೆ. ಇದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ವೆಕೇಷನ್ ವ್ಲಾಗ್ ಆಗಿರುತ್ತೆ. ಸೊ ಆ್ಯಕ್ಚುಲಾಗಿ ನಾನು ಜರ್ನಿ ಮನೆಯಿಂದ ಸ್ಟಾರ್ಟ್ ಆದಾಗಿಂದ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಅಲ್ಲಲ್ಲೇ ಸ್ವಲ್ಪ ಕ್ಯಾಪ್ಚರ್ ಮಾಡಿರೋ ಕಾರಣ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಹೇಗೆ ಬಂದಿದೆ ಅಂತ. ಸೊ ಐ ಜಸ್ಟ್ ಸ್ಟಾರ್ಟೆಡ್ ಮೈ ವ್ಲಾಗ್ ನೌ. ಸೊ ಈಗ ರೆಡಿ ಆಗ್ತಾ ಇದ್ದೀನಿ ನಾವು ಬುಕ್ ಮಾಡಿರೋ ಪ್ಲೇಸ್ಗೆ ಹೋಗೋದಕ್ಕೆ. ಸೊ ವಾಟ್ ಐ ವಿಲ್ ಡೂ ಈಸ್, ನಾನೊಂಚೂರು ರೆಡಿ ಆಗಿಬಿಡ್ತೀನಿ. ಅಷ್ಟರಲ್ಲಿ ನೀವು ರಿವೈಂಡ್ ಹೋಗಿ ನಾನು ಎಲ್ಲೆಲ್ಲಿ ಹೋಗಿದ್ದೆ, ಎಲ್ಲಿಂದ ಎಲ್ಲಿಗೆ ಹೋಗಿ ಇಲ್ಲಿಗೆ ಬಂದೆ ಅಂತ ನೋಡ್ಕೊಂಬನ್ನಿ. ಸಿ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಗ್ಗೆ, ನನಗೆ ಡೆಸ್ಟಿನೇಷನ್ ಬಗ್ಗೆ ಹೇಳಬೇಕಾ, ದಾರಿ ಬಗ್ಗೆ ಹೇಳಬೇಕಾ, ಒಂಚೂರು ಗೊತ್ತಾಗ್ತಾ ಇಲ್ಲ. ಬಿಕಾಸ್ ದಿಸ್ ಇಸ್ ಆ್ಯಕ್ಚುಲಿ ಸಾರ್ಟ್ ಆಫ್ ಪ್ಲ್ಯಾನ್ಡ್ ಆ್ಯಂಡ್ ಅನ್ಪ್ಲ್ಯಾನ್ಡ್ ವೆಕೇಷನ್ ನಮಗೆ. ಸೊ ಅದಕ್ಕೋಸ್ಕರ ಯಾವುದು ಸ್ಟಾರ್ಟ್ ಸ್ಟಾಪು ಗೊತ್ತಾಗ್ದಿರ ಜಸ್ಟ್ ರ್ಯಾಂಡಮ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಟೈಮ್ ಬಂದು 11:10 ಆ್ಯಂಡ್ ಈಗ ನಾವು ಹೊರಡ್ತಾ ಇದ್ದೀವಿ. ಹೊರಟಿ ಎಲ್ಲಿಗೆ ರೀಚ್ ಆಗ್ತೀವಿ ಅಂತ ನಮಗೂ ಇನ್ನೂ ಕ್ಲಾರಿಟಿ ಇಲ್ಲ. ನಮಗೆ ಮೈಂಡಲ್ಲಿ 2 ಲೊಕೇಶನ್ ಇದೆ. ಸೊ ಎರಡಲ್ಲಿ ಒಂದು ಜಾಗ ರೀಚ್ ಆಗ್ತೀವಿ. ಸುಸ್ತಾಗೋಯ್ತು. ಸೊ ಯಾ, ಜಸ್ಟ್ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಕ್ಯೂರಿಯಾಸಿಟಿ ಇದೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಸ್ಟಾಪ್ ಆಗುತ್ತೆ ಅಂತ. ಬಟ್ ನಮ್ಮ ಫೈನಲ್ ಡೆಸ್ಟಿನೇಷನ್ ಇಸ್ ವೆರಿ ಬ್ಯೂಟಿಫುಲ್. ಸೊ ಯಾ, ದಟ್ಸ್ ಇಟ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಒಂದು ನಿಮಿಷಕ್ಕೆ ಎಷ್ಟು ಸ್ವೆಟ್ ಆಗ್ತಾ ಇದ್ದೀನಿ ಅಂದರೆ ತಡಿಯೋಕ್ಕಾಗ್ತಾ ಇಲ್ಲ. ಸೊ ನನ್ನ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗೀತು. ನನ್ನ ಲಗೇಜು, ಕಟ್ಲರೀಸು, ಸ್ಲೀಪಿಂಗ್ ಪಿಲ್ಲೋ, ಆಮೇಲೆ ಇದೇನಿದೆಯಲ್ಲ ಇದು ಆಮೇಲೆ ತೋರಿಸ್ತೀನಿ. ಇದು ಕೋಲ್ಡ್ ನಮ್ಮದು ಮಿನಿ ಫ್ರಿಡ್ಜ್ ಇದು. ಸೊ ರೆಡಿಯಾಗಿದ್ದೀನಿ ಹೊರಡೋಕ್ಕೆ. ಸೊ ನಾನು ಹೇಳ್ದಾಗೆ ಮನೆಯಿಂದ ಹೊರಡ್ಬೇಕಾದ್ರೆ ನಮಗೆ ಕ್ಲಾರಿಟಿ ಇರಲಿಲ್ಲ ಅದು ಮಂಗಳೂರಿಗೆ ಅಥವಾ ದಾವಣಗೆರೆಗೆ ಅಂತ. ಯೂಶ್ವಲಿ ನಾವು ಜರ್ನಿ ಬ್ರೇಕ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಇದಾಗಲಿ ನಡಿ ಅಂತ ನಾವು ಮಂಗಳೂರು ಕಡೆ ಹೊರಟ್ವಿ. ನಿಜ ಶಿರಾಡಿ ಗಾಡಿ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ. ಇದು ಯಾವುದೋ ಒಂದು ಫ್ಯೂ ಮೀಟರ್ಸ್ ಹಿಂಗಾಗಿರೋದು ಬಿಟ್ಟರೆ ಅದು ಕನ್ಸ್ಟ್ರಕ್ಷನ್ ನಡೀತಿದೆ, ಸಕ್ಕದಾಗಿದೆ. ಆ್ಯಂಡ್ ಇದು ಯಾವುದೋ ಒಂದು ಗಾಡಿ ತಿರ್ಕೊಂಬಿಟ್ಟಿತ್ತು, ಅದೊಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡೆ. ಆ್ಯಂಡ್ ಫೈನಲಿ ನಾವು ಮಂಗಳೂರು ರೀಚ್ ಆದ್ವಿ. ಸೊ ನನ್ನ ವ್ಲಾಗ್ ನಾನು ಸ್ಟಾರ್ಟ್ ಮಾಡಿದ್ದು ಬೆಂಗಳೂರಲ್ಲಿ, ಬಟ್ ಈಗ ಕಂಟಿನ್ಯೂ ಮಾಡ್ತಾ ಇರೋದು ಮಂಗಳೂರಲ್ಲಿ. ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ ನಾವು ದಾವಣಗೆರೆಗೆ ಹೋಗ್ತೀವ ಮಂಗಳೂರಿಗೆ ಹೋಗ್ತೀವ ಕನ್ಫರ್ಮ್ ಇಲ್ಲ ಅಂತ. ನಾವು ಆನ್ ದ ವೇ ತುಂಬ ಯೋಚನೆ ಮಾಡಿ ನಾವು ಕೊನೆಗೆ ಮಂಗಳೂರಿಗೆ ಬಂದ್ವಿ. ಜಸ್ಟ್ ಓನ್ಲಿ ಟು ಹ್ಯಾವ್ ಪ್ರಾಪರ್ ಮೀನಿನ ಊಟ. ಸೊ ಇವತ್ತು ಮಂಗಳೂರಲ್ಲಿ ಉಳ್ಕೊತೀವಿ ಆ್ಯಂಡ್ ನಾಳೆ ನನ್ನ ಜರ್ನಿನ ಮತ್ತೊಂದು ಜಾಗಕ್ಕೆ ಕಂಟಿನ್ಯೂ ಮಾಡ್ತೀನಿ. ಸೊ ಒನ್ ಡೇ ಮಂಗಳೂರು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ, ಆಯಿತಾ. ಮಂಗಳೂರು ಇಬ್ಬರೇ ಟ್ರಾವೆಲ್ ಮಾಡೋ ಕಾರ್ ಆದರೂ ಹೆಂಗೆ ಹಂಡ್ಕೊಂಡಿದ್ದೀವಿ ನೋಡಿ. ಅದಿದೆಯಲ್ಲ ನಮ್ಮ ಕಟ್ಲರೀಸ್, ನಾನು ಹೇಳ್ದಂಗೆ ಇದು ಎಲ್ಲ ಪ್ಲಾಸ್ಟಿಕ್ನ ದಾರಿಲಿ ಬಿಸಾಕ್ಬಾರ್ದು ಅಂತ ಹಿಂಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ನಾವಿಬ್ಬರು ದಿಗ್ರೆ ಟವಲ್ ಮರ್ತು ಬಂದಿದ್ವಿ. ಆ್ಯಂಡ್ ಇದಿದೆಯಲ್ಲ ಇದು ನಮ್ಮ ಫ್ರಿಜ್ಜು. ಕೋಲ್ಡ್ ನೀರು ಎತ್ಕೊತೀವಿ ನೋಡಿ, ಕೋಲ್ಡ್ ನೀರು. ಬಿಕಾಸ್ ಇಬ್ರಿಗೂ ಸ್ವಲ್ಪ ಸಮ್ಮರ್ ಅಲ್ವಾ, ಕೋಲ್ಡ್ ನೀರು ಬೇಕು ಅಂತ. ನನ್ನ ಕುಕ್ಕಿ ಬಿದ್ದೋಗಿದೆ. ನಾವಿಲ್ಲೇ ಒಂಚೂರು ಲೈಟಾಗಿ ಸ್ನ್ಯಾಕ್ಸ್ ತಿನ್ಕೊಂಡ್ವಿ ಫಾದರ್ ಮುಲ್ಲರ್ ಕಾಲೇಜ್ ಹತ್ರ. ನನ್ನ ಸಿಸ್ಟರ್ ಇಲ್ಲೋ ಇಲ್ಲೇ ಓದ್ತಾ ಇರೋದಲ್ವಾ. ಸೊ ಜಸ್ಟ್ ಚಾಕ್ಲೇಟ್ಸು ಸ್ನ್ಯಾಕ್ಸ್ ಪಿಕ್ ಮಾಡೋಣ ಅಂತ ನಿಂತ್ಕೊಂಡಿದ್ದೀವಿ. ಬಟ್ ನಾವು ರೀಚ್ ಆಗೋ ಟೈಮ್ಗೆ ಇಟ್ ವಾಸ್ ಆಲ್ಮೋಸ್ಟ್ 5:30. ಆದರೆ ನಾವು ಏನು ಅಂತ ಬಿಸಿಲು ಫೀಲ್ ಆಗ್ತಿಲ್ಲ. ನೋಡೋಣ ನಾಳೆ ಬೆಳಿಗ್ಗೆ ಆ್ಯಕ್ಚುಲ್ ಬಿಸಿಲು ಫೀಲ್ ಆಗುತ್ತೆ. ಉಡುಪಿಲಿರೋ ನಮ್ಮ ಫ್ರೆಂಡ್ ಶ್ರೀಮಾನ ಮೀಟ್ ಮಾಡೋಣ ಅಂತ ನಮ್ಮ ಪ್ಲ್ಯಾನ್ಸ್ ಚೇಂಜ್ ಆಗಿ ಅಲ್ಲಿನ ಸಿಸ್ಟರ್ ಇನ್ ಲಾನ್ ಮೀಟ್ ಮಾಡಿ ಸ್ವಲ್ಪ ಮಾತಾಡಿಸ್ಕೊಂಡು ನಾವು ವಿ ಹ್ಯಾವ್ ಕಮ್ ಟು ಉಡುಪಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು, ವೆರಿ ಮಚ್ ಟ್ರಾವೆಲಿಂಗ್ ಇವತ್ತು. ಹೆಕ್ಟಿಕ್ ಆಗಿ ನಂಗೆ ಏನೂ ಬ್ಲಾಗ್ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಸ್ಟಿಲ್ ಇಟ್ ವಾಸ್ ಅ ವೆರಿ ಗುಡ್ ಜರ್ನಿ. ಸೊ ಈಗ ಜಸ್ಟ್ ಹೋಟೆಲಲ್ಲಿ ಚೆಕ್-ಇನ್ ಆಗಿದ್ದೀವಿ. ಮಣಿಪಾಲಲ್ಲಿ ಹೋಟೆಲ್ ತೊಗೊಂಡಿದ್ದೀನಿ. ಈ ರೂಮಿಗೆ ಬಂದಿದ್ದೀನಿ, ಈ ರೂಮಲ್ಲಿ ಲೈಟ್ ಆನ್ ಆಗ್ತಾ ಇಲ್ಲ, ಅಲ್ಲಿ ಕರ್ಟನ್ ಇಲ್ಲ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ವಿ ಜಸ್ಟ್ ರನ್ನಿಂಗ್ ಲೇಟ್. ಹೋಗೋರನ್ನ ಮೀಟ್ ಮಾಡಲೇಬೇಕು ಅಷ್ಟೇ.
ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಾನು ಬ್ಲಾಗ್ ಮಾಡ್ತಾ ಇರೋದು ಮಣಿಪಾಲಿಂದ. ನಾವು ಆ್ಯಕ್ಚುಲಿ ಉಡುಪಿಲಿ ಉಳ್ಕೊಳ್ಳಿಲ್ಲ, ವಿ ಕೇಮ್ ಟು ಮಣಿಪಾಲ್. ಅದು ಹೇಳಿ ನಾನು ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೆ ಅಂತೆಲ್ಲ. ಸೊ ನನಗೆ ಪ್ರಾಪರಾಗಿ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ನೋಡಿ ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ ನನಗೆ. ಆ್ಯಂಡ್ ಯಾವ ರೇಂಜಲ್ಲಿ ಸ್ವೆಟ್ ಆಗ್ತಾಯಿದ್ದೀವಿ ಅಂತ ಇಮ್ಯಾಜಿನೇಷನು ಇಲ್ಲ. ಈಗ ಯೋಚನೆ ಮಾಡ್ತಿದ್ದೆ, ನಾನು ಏನು ಬ್ಲಾಗ್ ಮಾಡ್ತಿದ್ದೆ, ಕರೆಕ್ಟಾಗಿ ಏನು ವೀಡಿಯೋನೇ ತಗೊಳ್ಳಿಲ್ವಲ್ಲ, ಏನೂ ಮಾಡಲಿಲ್ವಲ್ಲ. ದಿಸ್ ಸೋ ಮಚ್ ಆಫ್ ಟ್ರಾವೆಲಿಂಗ್ ಅನಿಸ್ತು. ಆ್ಯಂಡ್ ಇದು ನಾವಿರೋ ರೂಮ್ನ ಬಾಲ್ಕನಿ. ಇಲ್ಲಿ ನಿಂತ್ಕೊಂಡು ಜಸ್ಟ್ ಒಂಚೂರು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ನಿಂತಿದ್ದೀನಿ, ತಿಂಡಿ ತಿಂದಿಲ್ಲ. ಆ್ಯಂಡ್ ಇಲ್ಲಿಂದ ನಾವು ಈಗ ಕುಂದಾಪುರ ರೂಟ್ ತೊಗೋಬೇಕಂತಿದ್ದೀವಿ. ಸೊ ಅಲ್ಲಿ ನಾವು ಈಗ ಶೆಟ್ಟಿ ಲಂಚ್ ಹೋಮಲ್ಲಿ ಊಟ ಮಾಡಬೇಕು. ಇನ್ನೇನು ಇಲ್ಲ ಅಷ್ಟೇ, ವಿ ಡಿಡ್ ನಥಿಂಗ್, ವಿ ಜಸ್ಟ್ ಚೆಕ್ಡ್ ಇನ್. ಸ್ವಲ್ಪ ಅದೇ ಮೀಟ್ ಮಾಡಿದ್ವಿ. ಆ್ಯಂಡ್ ನಾನು ಎಲ್ಲನೂ ವ್ಲಾಗ್ ಮಾಡ್ತಿಲ್ಲ, ಮೀಟ್ ಆಗ್ತಾ ಇರೋದು. ಆ್ಯಂಡ್ ಎಲ್ಲರೂ ಅನ್ಕಂಫರ್ಟಬಲ್ ಫೀಲ್ ಮಾಡಿಸಲ್ಲ, ಯಾಕಂದ್ರೆ ಎಲ್ರಿಗೂ ಸ್ವಲ್ಪ ಶೈನೆಸ್ ಇರುತ್ತೆ ಕ್ಯಾಮ್ರಾ ಮುಂದೆ ಬರೋದು. ನಂತರ ಮಾತಾಡಲ್ಲ, ಆ್ಯಕ್ಚುಲಿ ನಾನು ಪಬ್ಲಿಕಲ್ಲಿ ಮಾತಾಡಲ್ಲ. ಸೊ ಅಕ್ಷಿತ್ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಆ್ಯಂಡ್ ನಾವೊಂಚೂರು ಫ್ರೆಶ್ ಅಪ್ ಆಗಿ ನೀಟಾಗಿ ರೂಮಿಂದ ಎಕ್ಸಿಟ್ ಆಗೋ ಟೈಮಲ್ಲಿ ರೂಮ್ ಹೇಗಿತ್ತು ಅಂತ ತೋರಿಸ್ತೀನಿ. ಒಂದು ನಿಮಿಷ ಬಾಲ್ಕನಿಯಲ್ಲಿ ನಿಂತಿದ್ದಕ್ಕೆ ಹೆಂಗೆ ಸ್ವೆಟ್ ಆದೆ ನೋಡಿ, ಅದಕ್ಕೆ ರೂಮ್ ಒಳಗೆ ಹೋಗ್ತೀವಿ. ಇಲ್ಲಿ ನಾವು ಸ್ಟೇ ಆಗಿರೋ ಹೋಟೆಲ್ ಇದೆ, ತುಂಬ ಕಾಮಾಗಿದೆ ನೋಡಿ, ಯಾರೂ ಇಲ್ಲ. ನಾನು ಫಸ್ಟ್ ಇದನ್ನು ನೀರು ಅಂದ್ಕೊಂಡೆ, ಅದು ನೀರಲ್ಲ, ಪೇಂಟಿಂಗ್ ಅಷ್ಟೇ. ಸೊ ನಾವು ಸೆಕೆಂಡ್ ಫ್ಲೋರಲ್ಲಿ ಸ್ಟೇ ಆಗಿರೋದು. ಇದಲ್ಲ, ಇದು ರೂಮ್ ಚೆಕ್ಔಟ್ ಮಾಡೋದಕ್ಕೆ ಹೇಳಿದ್ದೀವಿ. ಸೊ ಅವ್ರೀಗ ಬಂದು ನಮ್ಮ ಲಗೇಜ್ ಎಲ್ಲ ಎತ್ಕೊಂಡು ಹೋಗ್ತಾರೆ. ಆ್ಯಂಡ್ ಸಿ, ಇದೇ ನಮ್ಮ ರೂಮ್. ವೆರಿ ಸಿಂಪಲ್ ಆ್ಯಂಡ್ ನೈಸ್ ರೂಮ್ ಆ್ಯಕ್ಚುಲಿ. ಎಂಟ್ರಾಗ ಹಿಂಗೆ ವರಾಂಡ ತಂದಿದೆ, ನಾನು ಸೂಟ್ಕೇಸ್ ಇಸ್ಕೊಂಡಿದ್ದೆ. ನೆಕ್ಸ್ಟ್ ಈ ಥರ ಒಂದು ಮಿರರ್ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಾಗಿ ದೊಡ್ಡ ಕಬರ್ಡ್ ಇದೆ ಇರೋದ್ರಲ್ಲಿ ನೋಡಿ, ಇರೋದ್ರಲ್ಲಿ ಇದು ಸ್ವಲ್ಪ ದೊಡ್ಡ ಕಬರ್ಡು. ಒಂದು ಸೈಡ್ ಮಿರರು ಈ ಥರ, ಆ್ಯಂಡ್ ಈ ಕಡೆ ವಿತ್ ಲಾಕರ್ ಕೊಟ್ಟಿದ್ದಾರೆ. ಇದೊಂದು ರಾತ್ರಿ ಎಲ್ಲ ಕರ ಅಂತ ಇತ್ತು. ಇಲ್ಲಿ ಹಿಂಗೆ ಬೆಡ್ ಲ್ಯಾಂಪ್, ಟಿಶ್ಯೂ, ನಾವು ಮಲಗಿದ ಜಾಗ. ಟಿ ವಿ ಅಂತೂ ನಾವು ಆನೇ ಮಾಡಲಿಲ್ಲ. ಆ್ಯಂಡ್ ಸಿಂಪಲ್ ಬಾತ್ರೂಮ್. ಆ್ಯಂಡ್ ಡೈಲಿ ನಮಗೆ ಒಂದು ದೊಡ್ಡ ಬಾಲ್ಕನಿ ಕೊಟ್ಟಿದ್ದಾರೆ, ಬಟ್ಟೆ ಒಣಗಿ ಹಾಕ್ಕೊಳ್ಳೋಕ್ಕೆ ಕಂಬಿ ಕೊಟ್ಟು. ಇದೇ ನಾವೆಲ್ಲ ಆಚೆ ನಿಂತಿದ್ದು. ಇದೊಂದು ಸ್ವಲ್ಪ ಏನೋ AC ಇಟ್ಟಿದ್ದಾರೆ ಅಷ್ಟೇ, ಸಿಂಪಲ್ ರೂಮ್. ಬೆಳಿಗ್ಗೆ ಒಂದು 11-11:30 ಅಷ್ಟೊತ್ತಿಗೆಲ್ಲ ನಾವು ಕುಂದಾಪುರ ಕಡೆ ಜರ್ನಿ ಸ್ಟಾರ್ಟ್ ಮಾಡಿಬಿಟ್ವಿ. ನನಗೆ ತುಂಬ ಖುಷಿ ಆಯಿತು. ಏನೋ ಸೆಲೆಬ್ರೇಷನ್ ಇತ್ತು, ಏನಿತ್ತು ನಂಗೆ ಎಕ್ಸಾಕ್ಟ್ ಕ್ಲಾರಿಟಿ ಇರಲಿಲ್ಲ, ಬಟ್ ಇಡೀ ರೋಡ್ ಹೀಗೆ ಡೆಕೋರೇಟ್ ಮಾಡಿದ್ರು. ಸೊ ಸುಮ್ಮನೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡ್ರೆ ನೋಡೋಕೆ ಖುಷಿ ಆಯಿತು. ಸೊ ರಾತ್ರಿ ಹೊತ್ತು ಲೈಟ್ ಹಾಕಿದಾಗ ಇನ್ನೂ ಸಖತ್ತಾಗಿರುತ್ತೆ. ಸೊ ಇದೇ ನೋಡಿ ದ ಫೇಮಸ್ ಶೆಟ್ಟಿ ಲಂಚ್ ಹೋಮ್ ಇರೋ ರೋಡು. ಎಂಥ ರೋಡು ಗೊತ್ತಾ, ಪಾರ್ಕಿಂಗೇ ಇಲ್ಲ. ನಾವಿಬ್ಬರು ಬೆಳಿಗ್ಗೆ ತಿಂಡಿ ತಿಂದಿಲ್ಲ, ಬೆಳಿಗ್ಗೆನೇ ಏನಾದರೂ ಫ್ರೆಶ್ ಆಗಿ ಮೀನು ಚಿಕನ್ ತಿನ್ನೋಣ ಅಂತ. ನಾವು ಆ್ಯಕ್ಚುಲಿ ಉಳ್ಕೊಂಡಿದ್ದು ಉಡುಪಿಲಿ ಆಯಿತಾ. ಈಗ ನಾವು ಮಣಿಪಾಲಲ್ಲಿ. ಅಂದರೆ ಈಗ ನಾವು ಮಣಿಪಾಲಿಂದ ಕುಂದಾಪುರಕ್ಕೆ ಬಂದಿದ್ದೀವಿ. ಜಸ್ಟ್ ಗೋಟು ಶೆಟ್ಟೀಸ್ ಲಂಚ್ ಹೋಮ್ಗೆ. ಇಲ್ಲಿ ಮಜ್ಜಿಗೆ ದೋಸೆ ಮತ್ತು ಚಿಕನ್ ಗೀ ರೋಸ್ಟ್ ತಿನ್ನೋಕ್ಕೆ ಬಂದಿದ್ದೀವಿ. ಸೊ ಬನ್ನಿ ಹೋಗೋಣ. ಲಾಸ್ಟ್ ಟೈಮ್ ನಾನು ಕುಂದಾಪುರಕ್ಕೆ ಬಂದಾಗ ಶೆಟ್ಟಿ ಲಂಚ್ ಹೋಮಲ್ಲಿ ತಿಂದಿದ್ದೆ. ಆ್ಯಂಡ್ ಇವ್ರದ್ದು ಜಯನಗರಲ್ಲೂ ಒಂದು ಬ್ರಾಂಚ್ ಇದೆ, ಅಲ್ಲೂ ಕೂಡ ಟೇಸ್ಟ್ ಮಾಡಿದ್ದೀನಿ. ಸೊ ಫಸ್ಟ್ ತೊಗೊಂಡಿದ್ದು ನಾವು ಮಸಾಲ ಪಾಪಡ್ ಸೇವ್ ಪೂರಿ ಥರ ಆಯಿತು. ಚಿಕನ್ ಗೀ ರೋಸ್ಟ್ ಫೇಮಸ್ಸು, ಅದ್ರ ಬದಲು ನಾವು ಈ ಸಲ ಪ್ರಾನ್ ಗೀ ರೋಸ್ಟ್ ತೊಗೊಂಡ್ವಿ. ಅದಕ್ಕೆ ಮಜ್ಜಿಗೆ ದೋಸೆ. ಕ್ವಾಂಟಿಟಿ ಮಾತ್ರ ನಿಜ ಇಬ್ಬರೂ ಕೂಡ ಮುಗ್ಸೋಕ್ಕಾಗಲ್ಲ, ಅಷ್ಟು ಕೊಡ್ತಾರೆ. ನೋಡಿದ್ರಲ್ಲ, ಇಷ್ಟು ಸರ್ಕಸ್ ಮಾಡ್ಕೊಂಡು ನಾವು ಇಲ್ಲಿಗೆ ಬಂದಿರೋದು. ಆ್ಯಂಡ್ ಈಗ ನಮ್ಮ ಇದ್ದಿದ್ದು ರೂಮ್ ಚೆಕ್ಔಟ್ ಆಗಿದ್ದೀವಿ. ಒಂಚೂರು ನಾನು ತಿಂಡಿ ತಿಂದಿಲ್ಲ. ಸೊ ಐಮ್ ಹ್ಯಾವಿಂಗ್ ಮೈ ಕುಕ್ಕಿ ಮೆನ್. ನಾನು ಆ್ಯಕ್ಚುಲಿ ಬರ್ತಾ ಶೆಲ್ ಪೆಟ್ರೋಲ್ ಬಂಕಲ್ಲಿ ಪಿಕ್ ಮಾಡಿಬಿಟ್ಟೆ, ಜೆನ್ಯೂನಾಗಿ ಚೆನ್ನಾಗಿದೆ. ಸೊ ಈಗ ಒಂಚೂರು ನಿಲ್ಸಿದ್ದೀವಿ, ವಾಟರ್ ಬಾಟಲ್ ಬೇಕಿತ್ತು ಪಿಕ್ ಮಾಡೋಣ ಅಂತ. ಇಲ್ಲಿಂದ ನಾವು ಬುಕ್ ಮಾಡಿರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಐ ಆಮ್ ಸೋ ಎಕ್ಸೈಟೆಡ್, ಯಾಕಂದರೆ ಫುಲ್ಲು ಸ್ವಿಮ್ ಮಾಡಬೇಕು. ಆಮೇಲೆ ನಮಗೆ ಅಂತ ಪ್ರೈವೇಟ್ ಬೀಚ್ ಎಲ್ಲ ಇದೆ, ಎಲ್ಲನೂ ಎಂಜಾಯ್ ಮಾಡ್ಬೇಕಂತ ನಾನು ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿದ್ದೀನಿ. ಸೊ ಬನ್ನಿ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ. ಸೊ ನಾವು ಹೋಗ್ತಾ ಇದ್ದಿದ್ದು ರೆಸಾರ್ಟ್ಗೆ ಇದ್ದಿದ್ದ ದಾರಿ ಇದು. ನಿಜ ಯಾವುದೋ ಕಾಡಲ್ಲಿ ಹೋಗ್ತಾ ಇದ್ದೀವಿ ಅಂತ ಫೀಲ್ ಬಂತು, ಯಾಕಂದ್ರೆ ಒಂದು ಲಾಂಗ್ ಸ್ಟ್ರೆಚ್ಚಲ್ಲಿ ಒಂದು ಗಾಡಿ ಕಾಣಿಸ್ತಾ ಇರಲಿಲ್ಲ. ಆ್ಯಂಡ್ ಫೈನಲಿ ನಮ್ಮ ಡೆನಿಸನ್ ಬೀಚ್ ರೆಸಾರ್ಟ್ಗೆ ಎಂಟರ್ ಆದ್ವಿ. ತುಂಬ ಚೆನ್ನಾಗಿತ್ತು ನೋಡಿ. ಗೇಟ್ ಇದು, ಎಂಟರ್ ಆಗಿದ ತಕ್ಷಣ ಎಷ್ಟು ದೂರ ಜಸ್ಟ್ ಫಾರ್ ರಿಸೆಪ್ಷನ್ ನಾವು ಹೋಗಬೇಕು ಅಂತ. ಇಲ್ಲಿ ಲೆಫ್ಟಲ್ಲೆಲ್ಲ ರೂಮ್ ಇದೆ, ಅದು ಪ್ರೆಸಿಡೆನ್ಷಿಯಲ್ ಸ್ವೀಟ್ ಅಂತ. ಸೊ ನಾವು ಆ್ಯಕ್ಚುಲಿ ಯಾವಾಗ ಸೈಕ್ಲಿಂಗ್ ಮಾಡಿದ್ವಿ ಅವಾಗ ಇಲ್ಲೆಲ್ಲ ಬಂದು ವಾಪಸ್ ರೌಂಡ್ ಹೊಡಿದ್ವಿ. ಎಂಥ ಯೂಜ್ ಪ್ರಾಪರ್ಟಿ ಅಂದರೆ ನಾವಿಬ್ಬರು ನೋಡು ಎಷ್ಟು ಗ್ರೀನರಿ ಇದೆ ಅಂತ ಖುಷಿ ಪಡ್ತಾ ಇದ್ವಿ.
ಆ್ಯಂಡ್ ನೋಡಿ ಇದೆ ರಿಸೆಪ್ಷನ್ ಏರಿಯಾ. ಸೊ ನಾವಿಲ್ಲಿ ಎಂಟ್ರಾಗಿ ನಮ್ಮ ಬ್ಯಾಗ್ಸ್ ಎಲ್ಲ ಫಟಾಫಟ್ ಇಳಿಸ್ಕೊಂಡು ನಾವು ಡೈರೆಕ್ಟಾಗಿ ಚೆಕ್ ಇನ್ ಆಗೋಕ್ಕೆ ಹೋದ್ವಿ. ನಮಗೆ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಇದು ಅವರ ರಿಸೆಪ್ಷನ್ ಏರಿಯಾ. ತುಂಬ ಚೆನ್ನಾಗಿದೆ, ಕಾಮಾಗಿರೋ ಪ್ಲೇಸ್ ಇದು. ಬಂದ ತಕ್ಷಣ ಒಂದು ವೆಟ್ ಟವಲ್ ಕೊಟ್ಟರು ಮುಖ ಕೂಲ್ ಆಗಲಿ ಅಂತ, ಆ್ಯಂಡ್ ಸ್ಪ್ರೈಟ್ ಜ್ಯೂಸ್ ಕೊಟ್ಟಿದ್ದಾರೆ. Okay, okay. What is seashells, huh? Yeah, seashells. Oh, that's so nice. Thank you. ಚೆಕ್ ಇನ್ ಪ್ರೊಸೀಜರ್ಸ್ ಎಲ್ಲ ಮುಗಿದ್ಮೇಲೆ ನಮ್ಮ ರೂಮ್ ಕಡೆ ಹೊರಟ್ವಿ. ಅವ್ರು ನಮ್ಮನ್ನು ಬಗ್ಗೀಲಿ ಕರ್ಕೊಂಡು ಹೋದ್ರು. ನಾವು ವಾಕ್ ಮಾಡ್ತೀವಿ ಅಂತ ಹೇಳಿದ್ವಿ. ಅವರೆಲ್ಲ ತುಂಬ ದೂರ ಇದೆ ಅಂದರು. ಇಟ್ ಇಸ್ ಅಂಡರ್ಸ್ಟುಡ್, ದೊಡ್ಡ ಪ್ರಾಪರ್ಟಿ ಅಂದಮೇಲೆ ಬ್ಯಾಗು ಎಲ್ಲ ಎತ್ಕೊಂಡು ಹೋಗೋದು ಕಷ್ಟ. ಎಷ್ಟು ಹತ್ರದಲ್ಲಿದೆ. ವಾಕ್ ಮಾಡ್ಕೊಂಡು ಬಂದು ಇಲ್ಲಿ ಬಂದಿದ್ದೀವಿ. ನಾವು ಕ್ಲಸ್ಟರ್ C 1 to 6 ಉಳ್ಕೊಂಡಿರೋದು. ಇದೆ ನಾವು ಸ್ಟೇ ಮಾಡಿರುವ ಬ್ಯೂಟಿಫುಲ್ ಜಾಗ. ಆ್ಯಂಡ್ ನಮ್ಮ ರೂಮ್ ಇಲ್ಲಿದೆ, ತೋರಿಸ್ತೀನಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ಬಟ್ ಸ್ಟಿಲ್ ಹೊರಗಡೆ AC ಇರೋದ್ರಿಂದ ಕೂಲಾಗಿದೆ. ಸೊ ಇದು ನಮ್ಮ ರೂಮ್ ನಂಬರ್ 5. ಆ್ಯಂಡ್ ಟಡಾ, ಸೊ ಎಂಟರ್ ಆಗಿದ ತಕ್ಷಣ ನಮಗೆ ಇಲ್ಲಿ ಕಬೋರ್ಡ್ ಕೊಟ್ಟಿದ್ದಾರೆ. ಲಾಕ್ ಆಗಿದೆಯಾ? ಓ ಸಾರಿ, ಎಳಿಬೇಕು. ಸೊ ಎಳಿದ ತಕ್ಷಣ ನಮ್ಮ ಕಬೋರ್ಡ್ ಆ್ಯಂಡ್ ಇದು ಕೊಟ್ಟಿದ್ದಾರೆ, ಲಾಕರ್. ಆ್ಯಂಡ್ ಈ ಕಡೆ ಬಂದರೆ ಹೀಗೆ ಸ್ಲಿಪ್ಪರ್ಸ್, ಅವ್ರದ್ದೊಂದು ರೂಮ್ ಒಳಗೆ ಹಾಕೊಂಡು ಓಡಾಡೋ ಸ್ಲಿಪ್ಪರ್ ಇದೆ. ಇಲ್ಲಿ ನಮಗೆ ಫ್ರಿಜ್ ಕೊಟ್ಟಿದ್ದಾರೆ. ಇದೇನಿದು? ಓಕೆ, ಇಟ್ಸ್ ಜಸ್ಟ್ ಅ ಡ್ರಾಯರ್. ಆ್ಯಂಡ್ ಇಲ್ಲಿ ಆ್ಯಸ್ ಯೂಶ್ವಲ್ ಕೊಡೋ ಐಟಮ್ಸು. ಆ್ಯಂಡ್ ಇದು ನಮ್ಮ ಸ್ಟಡಿ ಟೇಬಲ್. ಈಗ ಒಂದು ಟೇಬಲ್ ಇದೆ. ಆ್ಯಂಡ್ ಇಲ್ಲಿ TV, ಲಾಂಡ್ರಿ ಬಿನ್, ಆ್ಯಂಡ್ ಇದು ಬಂದು ಕಾಟು. ಈ ಹಳೇ ಕಾಲದಲ್ಲಿ ಇರುತ್ತಲ್ಲ ವುಡ್ಡು, ಆ ಥರ ಕೊಟ್ಟಿದ್ದಾರೆ ಕಾಟ್. ಇದು ಆ್ಯಕ್ಚುಲಿ ರೂಫ್ ನೋಡಿ ಹೀಗಿದೆ, ಎ ಶೇಪಲ್ಲಿದೆ. ಇಲ್ಲಿ ಒಂಚೂರು ಬೆಡ್ ಲೈಂಪು, ಫೋನು, TV ರಿಮೋಟ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲೊಂದು ಸಿಂಪಲಾಗಿ ಕೂತ್ಕೊಳ್ಳೋಕ್ಕೆ ಸೋಫಾ ಆ್ಯಂಡ್ ಟೇಬಲ್. ಆ್ಯಕ್ಚುಲಿ ಇಲ್ಲೊಂದು ಡೋರ್ ಇದೆ, ಇಲ್ಲೊಂದು ಮಿರರ್ ಇದೆ ಆಯಿತಾ. ಇದು ನಮಗೆ ಕೊಟ್ಟಿರೋ ಬಾಲ್ಕನಿ. ಸೊ ಬಾಲ್ಕನಿ ಓಪನ್ ಮಾಡಿ ಆಚೆ ಹೋಗ್ಬೋದು. ಇಲ್ಲಿ ನೀಟಾಗಿ ಈ ಥರ ಕೂತ್ಕೊಳ್ಳೋಕೆ ಜಾಗ ಕೊಟ್ಟಿದ್ದಾರೆ. ಫುಲ್ಲು ಗ್ರೀನರಿ ಇದೆ. ಇದ್ರ ಪಕ್ಕ ಬೇರೆ ರೂಮ್ ಇದೆ, ಬಟ್ ಡಿಸ್ಟರ್ಬೆನ್ಸ್ ಇಲ್ಲ, ಯಾಕಂದರೆ ಹಿಂಗೆ ನೀಟಾಗಿ ಹಿಂಗೆ ಕವರ್ ಆಗಿದೆ. ಆ್ಯಂಡ್ ಇದು ನಮಗೆ ಕೊಟ್ಟಿರೋ ಲಾಂಗ್ ಮಿರರ್. ಆ್ಯಂಡ್ ಇಲ್ಲಿ ಓಪನ್ ಮಾಡಿ ಓಪನ್ ಆದರೆ ದಿಸ್ ಇಸ್ ಆರ್ ವಾಶ್ರೂಮ್. ಎಷ್ಟು ಚೆನ್ನಾಗಿದೆ ನೋಡಿ, ದೊಡ್ಡ ಮಿರರ್ ಕೊಟ್ಟಿದ್ದಾರೆ, ಫುಲ್ ದೊಡ್ಡ ಮಿರರ್. ಆ್ಯಂಡ್ ದಿಸ್ ಬಾತ್ರೂಮ್. ಇಲ್ಲಿ ಬೇಸಿಕ್ ಎಸೆನ್ಷಿಯಲ್ಸ್, ಇಲ್ಲಿ ಹ್ಯಾಂಡ್ ವಾಶ್, ಲೋಷನ್, ಗ್ಲಾಸ್ ಡಿಸೈನ್, ಇದು ಯೂಶ್ವಲ್. ಆ್ಯಂಡ್ ಇದು ನಮಗೆ ಶವರ್ ಮಾಡೋಕ್ಕೆ ಹಿಂಗೆ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಡೋರ್ ಇದೆ, ಸಾರಿ ನೋಡಿ ಎಷ್ಟು ನೀಟಾಗಿದೆ. ಇನ್ನೂ ಮಜಾ ಅಂದರೆ ನಿಮಗೆ ಪ್ರಕೃತಿಲೂ ನೀವು ಶವರ್ ಮಾಡ್ಬೋದು. ನೋಡಿ ಹಿಂಗೆ ನಡ್ಕೊಂಬಂದರೆ ಇದು ಶವರ್ ಮಾಡೋಕ್ಕೆ ಕೊಟ್ಟಿರೋದು. ಇಲ್ಲಿದೆ ನೋಡಿ, ಇದು ಶವರ್. ಇಲ್ಲಿಂದ ನೀರು ಬರುತ್ತೆ ಕೊಳಗೆಲ್ಲಿ. ಸೊ ಕೇರಳದಲ್ಲಿ ಕುಮಾರಕೋಮಲ್ ಸ್ಟೇ ಮಾಡ್ಬೇಕಾದ್ರೆ ಹೀಗೆ ಇದ್ದಿದ್ದು ಶವರ್ ಮಾಡೋದು, ಆಚೆಗಡೆ ಭಾಗ. ಬಿಕಾಸ್ ಮೇಲ್ಗಡೆ ಯಾರು ಇರಲ್ಲ, ಏನೂ ಇರಲ್ಲ, ಏನೂ ಕಾಣಲ್ಲ, ನೀಟಾಗಿರುತ್ತೆ. ಸೊ ಇದು ಗ್ರೀನರಿ ಮಧ್ಯ ಶವರ್ ಮಾಡೋಕ್ಕಿರೋದು. ಬಟ್ ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಶೆಕೆ ಇದೆ. ಆ್ಯಂಡ್ ಈ ಸೌಂಡ್ ಬರ್ತಿರೋದು AC ಇಂದ ಅಷ್ಟೇ. ಸೊ ಇದು ಕ್ಲೋಸ್ ಮಾಡಿಟ್ರೆ ಆ್ಯಕ್ಚುಲಾಗಿ ಇಲ್ಲೂ ಕೂಡ ಕೂಲಾಗಿರುತ್ತೆ ಒಳಗಡೆ. ಆ್ಯಂಡ್ ಈ ಭಾಗದಲ್ಲಿ ಏನೋ ಕರ್ಟನ್ಸ್ ಇಲ್ಲ ವಾಶ್ರೂಮಲ್ಲಿ. ಸೊ ಆ ಗೋಡೆನೇ ನಮಗೆ ಸಪೋರ್ಟು. ಆ್ಯಂಡ್ ಇದು ನಮ್ಮ ಬ್ಯೂಟಿಫುಲ್ ರೂಮ್. ಈಗ ಇಷ್ಟೊತ್ತು ನೀವೇನು ನೋಡಿದ್ರಿ ರೂಮ್ ಟೋರು, ಇದು ನಮ್ಮ ರೂಮ್ ಅಲ್ಲ. ಇದು ನಮ್ಮ ರೂಮ್ ಅಂದ್ಕೊಂಡು ಬಂದ್ವಿ. ಬಟ್ ಲೈಟ್ ನಾವು ಬುಕ್ ಮಾಡಿರೋ ರೂಮ್ಗೂ ಈಗ ಬಂದಿರೋ ರೂಮ್ಗೂ ಮಿಸ್ಟೇಕ್ ಆಗೋಗಿದೆ. ಸೊ ಈಗ ಕಾಲ್ ಮಾಡಿ ವೆರಿಫೈ ಮಾಡಿದಾಗ ಗೊತ್ತಾಯಿತು ರಾಂಗ್ ರೂಮಿಗೆ ಬಂದಿದ್ದೀವಿ ಅಂತ. ಸೊ ಈಗ ವಾಪಸ್ ನಮ್ಮ ಐಟಮ್ನೆಲ್ಲ ಎತ್ಕೊಂಡು ರೈಟ್ ರೂಮ್ಗೆ ಹೋಗ್ತೀನಿ. ಆ್ಯಂಡ್ ಆ ರೂಮು ಹೇಗಿದೆ ಅಂತ ವಿಡಿಯೋ ಮಾಡ್ತೀನಿ. ನಾವಿಬ್ಬರೇ ಬಂದು ಎಷ್ಟು ಐಟಮ್ ಎತ್ಕೊಂಬರ್ತೀವಿ. ಇವಾಗ ಇವಾಗ ಅಲ್ಲಿಗೆ ಸಾಗಿಸ್ಬೇಕು ವಿತ್ ಮೈ ದೊಡ್ಡ ಸೂಟ್ ಕೇಸ್. ಇದು ಎಷ್ಟು ಕಾಮಾಗಿದೆ, ಯಾವುದು ಸೌಂಡ್ ಇಲ್ದಂಗೆ ಅಲ್ಲ. ಈ ಥರ ರೂಮ್ ಇರಬೇಕು. ಫ್ರ್ಯಾಂಕಾಗಿ ಹೇಳ್ತೀನಿ, ನಾನು ಇಷ್ಟು ಅಗಳ ಪ್ರಶಾಂತವಾಗಿ ರೂಮ್ ಸಿಕ್ಬಿಟ್ರೆ ಅಲ್ಲಿ ಬಟ್ಟೆ ಅಂಡು, ಇಲ್ಲಿ ಬಟ್ಟೆ ಅಂಡು, ಅಲ್ಲಿಡು ಇಲ್ಲಿಡು. ಐ ಆಮ್ ನಾಟ್ ಅ ಕ್ಲೀನ್ ಪರ್ಸನ್. ಅಂದರೆ ನಾನು ಮೂಡಿಬೇಕು ಕ್ಲೀನ್ ಮಾಡೋಕ್ಕೆ, ಮಾಡ್ತೀನಿ. ಇಲ್ಲಾಂದರೆ ಐ ಆಮ್ ಅ ವೆರಿ ಮೆಸ್ಸಿ ಪರ್ಸನ್ ಆಯಿತಾ.
ಸೊ ನಂಗೆ ಒಂಚೂರು ಜಾಗ ಸಿಕ್ಕಿದ್ರೆ ಏನಾದರೂ ಇಡೋಕ್ಕೆ ಕಾಯ್ತಾ ಇರ್ತೀನಿ, ನಾನು ಎತ್ತಿಡಲ್ಲ ಅವ್ರದ್ದು. ಸೊ ಇಷ್ಟು ಪ್ರಶಾಂತವಾಗೆಲ್ಲ ಜಾಗ ಸಿಕ್ಬಿಟ್ರೆ ಗಲೀಜಾಗಿ ಇಟ್ಕೊಂಡಿರ್ತೀನಿ ನಾನು. ಸೊ ರೂಮ್ ಚಿಕ್ಕ ಇದ್ದರೆ ಸ್ವಲ್ಪ ಜಾಸ್ತಿ ನೀಟಾಗಿ ಇಟ್ಕೊಂಡಿರ್ತೀನಿ ನಾನು. ಜಾಗ ಇಲ್ವಲ್ಲ ಅಂತ ಇಟ್ಕೊಂಡು. ಇತ್ತಿಷ್ಟು ಕಾಮಾಗಿದೆ ನೋಡಿ, ಬರೀ ಎ ಸಿದು ಅಂತ ಸೌಂಡ್ ಬಿಟ್ಟರೆ ಏನು ಸೌಂಡು ಇಲ್ಲ. ಅಗೇನ್ ನಾವು ಒಂದು ಸ್ವಲ್ಪ ಶಿಫ್ಟ್ ಮಾಡ್ತಾ ಇದೀವಲ್ಲ ರೂಮು, ಸೊ ಏನೋ ಯೂಸ್ ಮಾಡ್ದಂಗೆ ಸುಮ್ಮನೆ ಕೂತಿದ್ದೀನಿ. ಯಾಕೆ ಮಾಡಿದ್ರೆ ಏನು ತಪ್ಪಿಲ್ಲ, ಬಟ್ ಮಾಡಿದ್ರು ಮತ್ತೆ ನಾವು ಮತ್ತೆ ಬಂದು ಕ್ಲೀನ್ ಮಾಡಬೇಕು, ಅವೆಲ್ಲ ನನಗೆ ಒಂಥರ ಚೋಕೆ ಬೇಡ ಅಂತ ಅಷ್ಟೇ. ಈಗ ನಮಗೆ ರೂಮ್ ಕೊಡ್ತಾರೆ, ದಟ್ ವಿಲ್ ಹ್ಯಾವ್ ಅ ಬಾತ್ ಟಬ್ ಅಂಡ್ ಆಲ್. ಸೊ ನಾವು ಅದನ್ನೇ ಬುಕ್ ಮಾಡಿದ್ದು. ಸೊ ಶಿಫ್ಟ್ ಆಗಬೇಕು ಈಗ ಅಲ್ಲಿ. ಸೊ ನಾವು ರೂಮ್ ಚೇಂಜ್ ಆಯಿತು ಅಂತ ಹೇಳಿದ್ವಲ್ಲ, ಆ್ಯಕ್ಚುಲ್ ಚೇಂಜ್ ಆಯಿತು. ಸೊ ನಾವು ಇದ್ದಿದ್ದು ಈ ರೂಮಲ್ಲಿ, ಎಂಟರ್ ಆದರೆ 5, ಬಟ್ ಈಗ ನಾವಿರೋದು 4ಅಲ್ಲಿ. ಸೊ ದಿಸ್ ಇಸ್ ಅ ರೂಮ್. ಆ್ಯಕ್ಚುಲಿ ನಾನೇ ಡೋರ್ ತೆಗೆದಿಟ್ಟಿದ್ದು. ಸೊ ಎಂಟರ್ ಆಗಿದ ತಕ್ಷಣ ಇಲ್ಲೂ ಅದೇ ಥರ ಇದೆ, ಕಬರ್ಡ್ ಕೊಟ್ಟಿದ್ದಾರೆ. ನಮ್ಮ ಸೂಟ್ ಕೇಸ್ನೆಲ್ಲ ಸದ್ಯಕ್ಕೆ ಇಲ್ಲಿ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲೂ ಲಾಂಗ್ ಮಿರರ್ ಇದೆ. ಆ್ಯಂಡ್ ಇಲ್ಲೂ ನಮ್ಮ ಫ್ರಿಡ್ಜ್ ಇದೆ. ಇದು ತೋರಿಸ್ತೀನಿ ತಡೀರಿ. ಒಳಗಡೆ ಇದು ಫ್ರಿಡ್ಜ್ ಇದೆ. ಆ್ಯಂಡ್ ಇಲ್ಲಿ ಎಲ್ಲ ಟೀ ಪುಡಿ, ಕಾಫಿ ಪುಡಿ, ಹಾಲಿನ ಪುಡಿ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಇಸ್ ದ ಬೆಡ್ರೂಮ್. ಆ್ಯಕ್ಚುಲಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ದೊಡ್ಡ ಬೆಡ್ರೂಮ್ ಇದು ನಮಗೆ ಕೊಟ್ಟಿರೋದು. ಯಾಕಂದರೆ ಇಲ್ಲಿ ನೋಡಿ, ಇಲ್ಲಿ ಸೋಫಾ ಐತೆ, ಕಾರ್ಪೆಟ್ ಹಾಕ್ಕೊಂಡು ಆಮೇಲೆ ನಮಗೆ ಕಾಟ್ ಕೊಟ್ಟಿರೋದು. ಆ್ಯಂಡ್ ಇಲ್ಲಿ ಆ ಸೋಫಾ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಬೆಡ್ ಲ್ಯಾಂಪ್ ಇದೆ ದೊಡ್ಡದಾಗಿ ರೂಮಲ್ಲಿ. ಆ್ಯಂಡ್ ಇದು ಮೇಲ್ಗಡೆ ಭಾಗ, ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಆ್ಯಸ್ ಯೂಶಲ್ ಟಿ ವಿ. ಆ್ಯಂಡ್ ಇಲ್ಲಿ ಲಾಂಡ್ರಿ ಇದು ಬುಟ್ಟಿ ಇತ್ತು ನಮ್ದು, ಆಲ್ರೆಡಿ ಲಾಂಡ್ರಿ ಬಟ್ಟೆ ಹಾಕ್ಬಿಟ್ಟಿದ್ದೀವಿ. ಒಂದು ಬ್ಯೂಟಿಫುಲ್ ಪೇಂಟಿಂಗ್ ಕೊಟ್ಟಿದ್ದಾರೆ ನಮ್ಮ. ಅಲ್ಲೂ ಇದೆ ನೋಡಿ ಪೇಂಟಿಂಗ್ಸು. ಆ್ಯಂಡ್ ಇದು ಸ್ಟಡಿ ಟೇಬಲ್ ಯೂಸ್ ಆಗುತ್ತೆ ನಮಗೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಲ್ಲ. ಆ್ಯಂಡ್ ಇದು ನಮಗೆ ಒಂದು ಸೈಡ್ ವಾಲ್ ಪೂರ್ತಿ ಈ ಥರ ವಿಂಡೋ ಕೊಟ್ಟಿದ್ದಾರೆ. ಇಟ್ ಇಸ್ ಅ ವೇ ಫಾರ್ ಬಾಲ್ಕನಿ. ಆ್ಯಂಡ್ ಓಕೆ, ಈ ಬಾಲ್ಕನಿಲಿ ನಮಗೆ ಚೇರ್ಸ್ ಇಲ್ಲ, ನೆಟ್ ಎಳ್ದ್ಬಿಡೋಣ, ಮಸ್ಕಿಟೋ ಇದೆ ಅಲ್ಲ. ಸೊ ಈ ಥರ ಇದೆ. ಆ್ಯಕ್ಚುಲಿ ಇದ್ರ ಪಕ್ಕನೇ ನಾವು ಇದ್ದಿದ್ದು. ಆ್ಯಂಡ್ ಇಲ್ಲೂ ಈ ಥರ ಫುಲ್ ಮೇ ಬಿ ವಾಕಬಲ್ಲು, ಕೂರಕ್ಕೆ ಚೇರ್ ಇಲ್ಲ. ಸೊ ಜಸ್ಟ್ ವಾಕ್ ಮಾಡೋದು. ಆ್ಯಂಡ್ ಇಲ್ಲೇನೋ ನೀರು ಹರಿಯುತ್ತಿತ್ತೇನೋ, ಚೆನ್ನಾಗಿದೆ. ಇಲ್ಲ ಚೇರ್ ಕೊಟ್ಬಿಡ್ಬೋದಿತ್ತಲ್ವ, ಅದಕ್ಕೆ ಚೇರ್ ಕೊಟ್ಟಿದ್ದಾರೆ. ಇದಕ್ಕೆ ಚೇರ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಗಬೆ ಇದೆ. ಆ್ಯಂಡ್ ದ ಮೇನ್ ಪಾರ್ಟ್ಗೆ ಹೋಗೋಣ, ಈಸ್ ವಾಶ್ರೂಮ್. ಇದರದ್ದು ವಾಶ್ರೂಮ್ ಸ್ವಲ್ಪ ಡಿಫ್ರೆಂಟ್ ಇದೆ, ಅಂದರೆ ಆಚೆಗಡೆ ನೇಚರಲ್ ಶವರ್ ತಗೊಳ್ಳೋ ಥರ ಇಲ್ಲ. ನೋಡಿ ಇದು ವಾಶ್ರೂಮ್. ಎಂಟ್ರ್ ಆಗಿದ ತಕ್ಷಣ ಒಂದು ಸಿಂಗಲ್ BHK ಮನೆ ಥರ ಇದೆ ಇದು ವಾಶ್ರೂಮ್. ಇದು ನಮಗೆ ಶವರ್ ಮಾಡೋ ಯೂನಿಟ್ಟು. ಆ್ಯಂಡ್ ಇದು ನಾನು ರಾಂಗ್ ಹೇಳ್ಕೊಂಬಂದೆ. ಇದು ಬಾತ್ ಟಬ್ ಅಲ್ಲ, ಜಕ್ಕೂಸಿ ಆಯಿತಾ. ಯಾಕಂದರೆ ಇಲ್ಲಿ ನೋಡಿ ಇಲ್ಲೆಲ್ಲ ಇದೆಯಲ್ಲ, ಅವೆಲ್ಲ ಪ್ರೆಷರ್ ಪಾಯಿಂಟ್ಸು. ಅಲ್ಲಿಂದೆಲ್ಲ ಪ್ರೆಷರ್ ಬೀಳುತ್ತೆ. ಫುಲ್ ನೀರು ಹಾಕ್ಕೊಂಡು ಇಲ್ಲಾಂದರೆ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ, ಟೆಂಪ್ರೇಚರ್ ಕಂಟ್ರೋಲ್ಡು ಎಲ್ಲ ಮಾಡ್ಬೋದು. ಏನೋ ಪ್ರಾಡಕ್ಟ್ ಕೊಟ್ಟಿದ್ದಾರೆ, ಬಯೋಟೆಕ್ ಫೋಮಿಂಗ್ ಬಬಲ್ ಬಾತ್ ಅಂತೆ, ಅದನ್ನು ಹಾಕೋಬೋದು. ಆ್ಯಂಡ್ ಸಣ್ಣ ಪುಟ್ಟ ಐಟಮ್ಸ್ ಇಟ್ಟಿದ್ದಾರೆ. ಇಲ್ಲೂ ಅದು ಇರುತ್ತಲ್ಲ ಈ ಡೆಂಟಲ್ದು ಎಲ್ಲ ಇದೆ. ಆ್ಯಂಡ್ ಕಾರ್ಯ ಮಾಡೋಕ್ಕೆ ಒಂದಿದೆ. ಸೊ ಇದು ಸಖತ್ ಪ್ರಶಾಂತವಾಗಿದೆ ಅಲ್ಲ. ಒಂದು ಸಿಂಗಲ್ ಬೆಡ್ರೂಮ್ ಮನೆ ಇದ್ದಂಗಿದೆ ಇದು ನನಗೆ. ಬಾತ್ರೂಮೇ ಚೆನ್ನಾಗಿದೆ. ಆ್ಯಕ್ಚುಲಿ ಈ ರೂಮಲ್ಲಿ ವೇಯಿಂಗ್ ಮಷೀನ್ ಎಲ್ಲ ಇಟ್ಟಿದ್ದಾರೆ. ಆ ಟಿ ವಿ ಹತ್ರ ಇದೆ, ನಾನು ನೋಡಿದೆ, ತಿನ್ಬಿಟ್ಟು ತೂಕ ಮಾಡಿ ಅಂತ. ಸೊ ಟಡಾ, ಇದು ನಮ್ಮ ಬ್ಯೂಟಿಫುಲ್ ರೂಮ್. ಕಂಪ್ಲೀಟ್ ಡೈನಿಂಗ್ ಏರಿಯಾ. ನಾವು ಒಳಗಡೆ ಎಸ್ಲಿ ಕೂತ್ಕೊಂಡು ತಿಂದು ಈಗ ವಾಕ್ ಹೋಗ್ತೀವಿ. ಈಗ ನಮ್ಮ ರೂಮಿಗೆ ಹೋಗ್ತಾ ಇದ್ದೀವಿ. ನಮ್ಮ ರೂಮ್ಗೆ ಹೋಗೋದೇ ಒಳ್ಳೆ ವಾಕಿಗೆ ಹೋದಂಗಿರುತ್ತೆ. ನಮ್ಮ ರೂಮ್ ಅಷ್ಟು ದೂರ ಇದೆ. ಈ ಕಡೆ ಬಂದಿದ್ದು ನಾವು, ಹಿಂಗೆ ಬಂದಿದ್ದು. ಸೊ ಹಿಂಗೆ ಹೋಗ್ಬೇಕು. ಸೊ ನೋಡಿ ಈ ಕಡೆ ಎಲ್ಲ ಕೂತ್ಕೊಂಡು ತಿನ್ನೋದಿದೆ. ನಾವಿಲ್ಲೆಲ್ಲ ಸಂಜೆ ಕೂತ್ಕೊಳಕಂದು ಇಷ್ಟೊತ್ತದೂ ಬಿಸಿಲಿಲ್ಲ ಅಂದರೂ ಗಬೆ ಹೊಡಿತಾ ಇದೆ. ಆ್ಯಂಡ್ ದಿಸ್ ಈಸ್ ದ ಸ್ವಿಮ್ಮಿಂಗ್ ಪೂಲ್. ಪಿಕಾಕ್ ನೋಡಿ ನಮ್ಮ ಹತ್ರಕ್ಕೆ ಇದೆ. ಸ್ವಲ್ಪ ಝೂಮ್ ಔಟ್ ಮಾಡಿ ತೆಗಿತಾ ಇದ್ದೀನಿ.
ಹಾಂ ಪಕ್ಕದಲ್ಲೇ ಇದೆ, ಸ್ವಲ್ಪ ಝೂಮ್ ಔಟ್ ಮಾಡಿದ್ದೀನಿ ಅಷ್ಟೇ. ಇದು ಬಾಯ್, ಅಲ್ಲಿ ಹೋಗ್ತಿರೋದು ಗರ್ಲ್. ಬಟ್ ಇದೆಲ್ಲ ಅಷ್ಟು ಗರಿನೇ ಇಲ್ಲ ಅಲ್ಲ. ಅಲ್ಲಿ ನಮ್ಮ ರೂಮಿಂದ ನಡ್ಕೊಂಡು ಇಲ್ಲಿಗೆ ಬಂದ್ವಿ. ಇಲ್ಲೆಲ್ಲ ಟೀ ಟೈಮ್ ನಡೀತಾ ಇದೆ, ಅಲ್ಲೇ ಸಮುದ್ರ ಇದೆ ನೋಡಿ. ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್ ಆಫ್ ದ ಸ್ಟೇ ಬಂದ್ಬಿಟ್ಟು ನಮ್ಮ ಈ ಬೀಚ್ ವ್ಯೂ ಅಂತ ಹೇಳ್ಬೋದು. ಈ ರೆಸಾರ್ಟ್ಗೆ ಪರ್ಟಿಕ್ಯುಲರ್ಲಿ ಪ್ರೈವೇಟ್ ಬೀಚ್ ಇದೆ. ಇಲ್ಲಿ ಏನು ಜನ ನೋಡ್ತಾ ಇದ್ದೀರಾ ಇವರೆಲ್ಲ ಕಂಪ್ಲೀಟ್ಲಿ ರೆಸಾರ್ಟ್ ಸ್ಟೇಗೆ ಬಂದಿರೋರು ಅಷ್ಟೇ. ಇಲ್ಲಿ ಆ್ಯಕ್ಚುಲಿ ಒಬ್ರು ಲೈಫ್ ಗಾರ್ಡ್ ಕೂಡ ಇರ್ತಾರೆ. ನಮ್ಮ ಥಿಂಗ್ಸ್ನ ಇಟ್ಬಿಟ್ಟು ನಾವು ಆರಾಮಾಗಿ ನೀರಿಗೆ ಇಳಿಬೋದು. ನಂಗೆ ತುಂಬ ಖುಷಿ ಆಗ್ತಿತ್ತು. ವಿ ಜಸ್ಟ್ ಹ್ಯಾಡ್ ಆರ್ ಮೊಮೆಂಟ್ಸ್. ಆ್ಯಕ್ಚುಲಿ ನನಗೆ ಇಲ್ಲಿ ಮ್ಯೂಸಿಕ್ ಆ್ಯಡ್ ಮಾಡಿದ್ದೆ, ಬಟ್ ಕಾಪಿ ರೈಟ್ಸ್ ಇಶ್ಯೂ ಅಂತ ನನಗೆ ಅಪ್ಲೋಡ್ ಮಾಡೋ ಟೈಮಲ್ಲೇ ಬರ್ತಾ ಇದ್ದಿದ್ದ ಕಾರಣ ಜಸ್ಟ್ ರಿಮೂವ್ಡ್ ಇಟ್ ಆ್ಯಂಡ್ ಗಿವಿಂಗ್ ಮೈ ವಾಯ್ಸ್ ಓವರ್. ದಿಸ್ ಈಸ್ ಮೈ happy place, calm place and most loving place. ನಾವು ಅವತ್ತು ನೀರಿಗೆ ಇಳಿಲಿಲ್ಲ, ಜಸ್ಟ್ ಹೋಗಿ ಹಿಂಗೆ ನೀರಲ್ಲಿ ಆ ವೇವ್ ಸೌಂಡ್ ಎಲ್ಲ ಕೇಳಿಸ್ಕೊಂಡು ಇಬ್ಬರು ಕಾಮಾಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬಂದ್ವಿ. ಆ್ಯಂಡ್ ಸ್ವಲ್ಪ ರೂಮಲ್ಲಿ ರೆಸ್ಟ್ ಮಾಡಿದ್ವಿ. ಆ್ಯಂಡ್ ನಾನು ಈ ಬಗಿ ತೊಗೊಂಡಾಗೆಲ್ಲ ಯಾವಾಗಲೂ ಈ ಥರ ಹಿಂದೆಗಡೆ ಕೂತ್ಕೊತೀನಿ ಆಯಿತಾ. ನಿಮ್ಗೆ ಚಿಕ್ಕ ಮಕ್ಕಳು ಚೈಲ್ಡಿಶ್ ಅನಿಸ್ಬೋದು, ಬಟ್ ತುಂಬ ಫನ್ ಇರುತ್ತೆ. ಸೊ ಹಾಗೆ ನನ್ನ ಖುಷಿಗೋಸ್ಕರ ವೀಡಿಯೋ ಮಾಡ್ಕೊತಿದ್ದೆ. ಇದು ನಮ್ಮ ರೂಮಿಂದ ಡೈನಿಂಗ್ ಏರಿಯಾಗೆ ಹೋಗೋಕ್ಕೆ ರೆಕಾರ್ಡ್ ಮಾಡಿದ್ದು. ಎಷ್ಟು ಲಾಂಗ್ ಇದೆ ನೋಡಿ, ನಡೆಯೋಕ್ಕಾದ್ರೂ ಆಗುತ್ತಾ ನಂಗಿಲ್ಲಿ. ಅವತ್ತಿನ ಊಟಕ್ಕೆ ನಾವು ಮ್ಯಾಂಚೋ ಸೂಪ್ ತೊಗೊಂಡ್ವಿ. ಆಮೇಲೆ ನಮ್ಮ ಫ್ರೆಂಡ್ ಬಂದಿದ್ದಂಥ ವೆಜ್ ಗೋಬಿ ಮಂಚೂರಿ ಆ್ಯಡ್ ಮಾಡಿದ್ವಿ. ಅಗೇನ್ ಚಿಕನ್ ಗೀ ರೋಸ್ಟು ವಿತ್ ಸಮ್ ಅದರ್ ಫುಡ್ ಕೂಡ ಇತ್ತು. ಸೊ ಹೀಗೆ ಟೈಮ್ ಪಾಸ್ ಮಾಡಿಕೊಂಡು ಇವತ್ತು ಸ್ವಲ್ಪ ಆಚೆ ಕೂತಿದ್ವಿ. ಕಾಮಾಗಿತ್ತು, ಅಂದರೆ ಸಂಜೆ ಹೊತ್ತು ತಣ್ಣಗಿರುತ್ತಲ್ಲ, ಸೊ ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ರೂಮ್ಗೆ ಹೋದ್ವಿ. ವೆರಿ ಗುಡ್ ಮಾರ್ನಿಂಗ್. ಸೊ ಇವತ್ತು ನಾವು ಮತ್ತೆ ನಮ್ಮ ರೂಮ್ ಚೇಂಜ್ ಮಾಡಿದ್ದೀವಿ. ನಿಜ ಇಲ್ಲಿ ಬಂದಿದ್ದು 2 days 3 daysಗೆ ನಾವು 2 daysಗೆ ನಾವು 3 ರೂಮ್ಸ್ನ ಚೇಂಜ್ ಮಾಡಿದ್ದೀವಿ. ಈಗ ಅಲ್ಲಿ ನಾವು ಆ ರೂಮ್ನು ಬಿಟ್ಟು ಸ್ವಲ್ಪ AC ಪ್ರಾಬ್ಲಮ್ ಇತ್ತು, ರಾತ್ರಿ ಎಲ್ಲ ನಿದ್ದೆ ಆಗಿಲ್ಲ, ಇರಿಟೇಟ್ ಆಗುತ್ತೆ ನಮಗೆ. ಸೊ ಈಗ ಅಲ್ಲಿ ಬಿಟ್ಟು ನಾವು ಒಂದು ವಿಲ್ಲಾಗೆ ಶಿಫ್ಟ್ ಆಗಿದ್ದೀವಿ. ಇಸ್ ಆನ್ ಲೈಕ್ ಒಂದು ಪ್ರಾಪರ್ ಇಂಡಿವಿಜುವಲ್ ವಿಲ್ಲಾ. ಹೇಗೆ ಕಾಣುತ್ತೆ ತೋರಿಸ್ತೀನಿ. ಇದೆಲ್ಲ ಅಕ್ಕಪಕ್ಕ ರೂಮ್ಸು ಅವೆಲ್ಲ ಏನಿರಲ್ಲ. ಓಕೆ, ಸೊ ಒಂದು ಒಬ್ಬಂಟಿ ಮನೆ ಥರ ಇರುತ್ತೆ. ಇದು ಪಕ್ಕದಲ್ಲಿ ಅದೇನೋ ಬೇರೆಯವ್ರ ವಿಲ್ಲ ಇದೆ. ಸೊ ಇದು ನಾವು ಸ್ಟೇ ಮಾಡ್ತಿರೋ ವಿಲ್ಲ. ಹೋಗೋಣ. ನನಗೆ ಬರೀ ರೂಮ್ ತೋರಿಸೋದೇ ಆಗೋಗಿದೆ. ಇವತ್ತು ಬೀಚ್ಗೂ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಇದು ಆ ರೂಮ್ ನಂಬರ್ 11. ಇದಕ್ಕೂ ಅಷ್ಟೇ ಆ್ಯಸ್ ಯೂಶ್ವಲ್ ಎಂಟರ್ ಆಗಿದ ತಕ್ಷಣ ಕಬೋರ್ಡ್ ಇದೆ. ಇಲ್ಲ ಐಟಮ್ಸ್ ಇಟ್ಕೊಳ್ಳೋಕೆ ಜಾಗ ಬಿಟ್ಟಿದ್ದಾರೆ. TV, ಲಾಂಡ್ರಿ ಆ್ಯಂಡ್ ಸ್ಟಡಿ ಟೇಬಲ್. ಇಲ್ಲಿ ಒಂದು ಸೈಡ್ ಪೂರ್ತಿ ವಾಲ್ ಬದಲು ಬಾಲ್ಕನಿ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಹಿಂಗೆ ತೋರಿಸ್ಬಿಡ್ತೀನಿ. ಸೊ ಇಲ್ಲೊಂದು ಚೇರ್ ಥರ ಇದೆ, ಹಿಂಗೆ ಕೂತ್ಕೋಬೋದು ಆಚೆಗಡೆ. ಇದು ಒಂದು ಬಾಲ್ಕನಿ. ಆ್ಯಂಡ್ ಇಲ್ಲಿ ಈ ಥರ ಸೋಫಾ ಕೊಟ್ಟಿದ್ದಾರೆ ನಮಗೆ. ಬೇಸಿಕಲಿ ಲಿವಿಂಗ್ ಏರಿಯಾ ಥರ ಇದು. ಇಷ್ಟು ಅಗಲ ಜಾಗ ಇದೆ. ಆ್ಯಂಡ್ ಈ ಕಡೆ ಬಂದಿದ ತಕ್ಷಣ ವಾಶ್ರೂಮ್. ಓಕೆ, ಶವರ್ ಮಾಡೋದಿದೆ. ಇದು ಸ್ವಲ್ಪ ಚಿಕ್ಕ ಇದೆ ವಾಶ್ರೂಮ್. ಸೊ ಓಕೆ, ಇಲ್ಲಿ ಅಗೇನ್ ಫ್ರಿಜ್ ಇದೆ. ಆ್ಯಂಡ್ ಮಿರರ್ ಕೊಟ್ಟಿದ್ದಾರೆ ದೊಡ್ಡದಾಗೆ. ಆ್ಯಂಡ್ ದೆನ್ ಇದು ಕಾಟ್. ಇದೊಂದು ಸಣ್ಣ ಸೋಫಾ ಥರ ಇದೆ, ಸ್ವಲ್ಪ ದೊಡ್ಡದಿದೆ. ಸದ್ಯ ಇಲ್ಲೋ 2 AC ಕೊಟ್ಟಿದ್ದಾರೆ ಸದ್ಯ. ಆ್ಯಂಡ್ ಇದಕ್ಕೂ ಒಂದು ಬಾಲ್ಕನಿ ಇದೆ. ಬಟ್ ಇದು ಕಂಪ್ಲೀಟ್ ಹೀಗೆ ಗ್ರೀನರಿ ಕಾಣಿಸುತ್ತೆ. ಹಿಂಗಿಂದ ಹಂಗೆ ಹೋದರೆ ಆಲ್ ಸೈಡ್ ಇದೆಯಲ್ಲ ಅದು ಸಿಗುತ್ತೆ ಲಿವಿಂಗ್ ಏರಿಯಾ. ಬಟ್ಟೆ ಒಣಗಾಕೊಳ್ಳೋಕೆ ಜಾಗ ಅಷ್ಟೇ. ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಪೆಷಲ್ ಆಗಿ ಅವತ್ತು ನಾವು ಒಂದು ಸ್ಮಾಲ್ ಕೇಕ್ ಕೂಡ ಕಟ್ ಮಾಡಿದ್ವಿ. ಇದು ಹಿನ್ನೌಸ್ ಕೇಕು, ರೆಸಾರ್ಟ್ ಅವ್ರು ಮಾಡಿದ್ದು. ಇಟ್ ವಾಸ್ ವೆನಿಲಾ ಫ್ಲೇವರ್. ಇಟ್ ಇಸ್ ಸೋ ಯಮ್ಮಿ. ಅದಾದಮೇಲೆ ನಾವು ಬ್ರೇಕ್ಫಾಸ್ಟ್ಗೆ ಹೋದ್ವಿ. ಬ್ರೇಕ್ಫಾಸ್ಟ್ಗೂ ಕೂಡ ಆಚೆಗಡೆನೆ ಕೂತ್ಕೊಂಡಿದ್ವಿ. ಚೆನ್ನಾಗಿತ್ತು. ಲೈಟ್ ಬ್ರೇಕ್ಫಾಸ್ಟ್ ತಿನ್ಕೊಂಡ್ವಿ. ಅಲ್ಲಿಂದ ನಾವು ಒಂಚೂರು ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಅಲ್ಲೂ ಸೆಕೆಂಡ್ ರೌಂಡ್ ಆಫ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ರಿಟರ್ನ್ ಬಂದು ಆಮೇಲೆ ಈ ಥರ ಸ್ನೂಕರ್ ಬೋರ್ಡ್ ಇತ್ತು. ಅಕ್ಷಿತ್ ಆಡ್ತಿದ್ರು. ನಂಗೆ ಇದ್ರ ಬಗ್ಗೆ ಏನೂ ನಾಲೆಜ್ ಇಲ್ಲ. ಸೊ ನಾನೇನು ಮಾಡ್ತಿದ್ದೆ, ನೀವು ಆಡಿ ಅಂದ್ಬಿಟ್ಟು ವಿಡಿಯೋ ರೆಕಾರ್ಡ್ ಮಾಡ್ಕೊತಿದ್ದೆ. ಇಲ್ಲಿ ಏನು ನೋಡ್ತಾ ಇದ್ದೀರಾ ನೋಡಿ, ಇದೆ ಲಾಂಗೆಸ್ಟ್ ಪೂಲು. ಒಳ್ಳೆ ಸ್ನೇಕ್ ಟೆಕ್ಸ್ಚರಲ್ಲಿದೆ ಇದು. ಅಷ್ಟು ಬಿಸಿಲಲ್ಲೂ ಯಾವುದೋ ಪಾಪು ಆಟ ಆಡ್ತಿದ್ದು. ನನಗಂತೂ ಆ ಬಿಸಿಲಲ್ಲಿ ಆಟಾಡೋಕ್ಕೆ ಎನರ್ಜಿನೇ ಇರಲಿಲ್ಲ. ಬಟ್ ಇಟ್ ವಾಸ್ ನೈಸ್. ಸೊ ಹೊಟ್ಟೆ ತುಂಬ ಊಟ ಮಾಡಿ ಬಾಂಗಡೆ ಮೀನು ತವಾ ಫ್ರೈ ರವಾ ಫ್ರೈ ತಿಂದು ಫುಲ್ ಕಾಲ ತಿಂದು ಹೊಟ್ಟೆ ಬಾರಾಗೋಗಿದೆ. ವಾಕ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಅಕ್ಷಯ್ ಸೈಕಲ್ ತೊಗೊಂಡೋಗಿದ್ದಾನೆ ಒಂದು ರೌಂಡು. ನನ್ನ ಸೈಕಲ್ ಕಾಣಿಸ್ತಾ ಇಲ್ಲ ಅಮ್ಮ ಬಿಕ್ಲಿಗೆ. ಸೊ ನಾನು ಸೈಕಲ್ ಹುಡುಕ್ತಾ ಇದ್ದೀನಿ. ಇಲ್ಲಾಂದರೆ ವಾಕ್ ಮಾಡ್ಕೊಂಡು ಹೋಗೋದಷ್ಟೇ. ಲೆಟ್ಸ್ ಸಿ. ಸೊ ಈಗ ನಾವು ಸೈಕ್ಲಿಂಗ್ ಮಾಡಿಕೊಂಡು ಪ್ರಾಪರ್ಟಿ ಟೂರ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಇಲ್ಲೊಂದು ರಿಸ್ಟ್ರಿಕ್ಟೆಡ್ ಏರಿಯಾ ಅನಿಸುತ್ತೆ ಇದು.
ಬರೀ ನವಿಲ್ಗಳವೆ, ಅಂದರೆ ಅಗ್ರೆಸಿವ್ ನವಿಲಿದೆ, ಅಟ್ಯಾಕ್ ಮಾಡೋ ರೇಂಜ್ಗೆ. ಬಟ್ ನಮ್ಮ ಯಜಮಾನ್ರು ಮುಂದೋಯ್ತವ್ರೆ ಅಂತ ನಾನು ಧೈರ್ಯ ಮಾಡ್ಕೊಂಡು ಹಿಂದೆ ಹೋಗ್ತಾ ಇದ್ದೀನಿ. ಪೇ 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 ನೋಡಿ ಗಾಡೀಲಿ ಆರ ಎಲ್ಲೋದಿಯಪ್ಪ, ನನ್ನಲ್ಲಿ ಆರನಿಲ್ಲ, ಅದು ನಾನು ಹೋಗ್ತಾ ಇದ್ದೀನಿ. ಈ ಶೆಕೆಯಲ್ಲಿ ಸೈಕ್ಲಿಂಗ್ ಮಾಡೋ ಅಷ್ಟೊತ್ತಿಗೆ ಬೆವರು ಕಿತ್ಕೊಂಡು ಹೋಯ್ತಾ ಇದೆ. ಓ ಈಸ್ ದೇರ್. ಅದೇನೋ ನೋಡೋಕೆ ಹೋದ್ರು ನಮ್ಮ ಯಜಮಾನ್ರು, ಬಂದೆ ಯಾವುದೋ ಬೇರೆ. ಉಫ್. ಸೊ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ನಾನು ಬೀಚಿಗೆ ಹೋಗಲೇಬೇಕು ಅಂತ ಹಠ ಮಾಡಿ ಅಕ್ಷತ್ನ ಕರ್ಕೊಂಡು ಹೋದೆ. ಆ್ಯಂಡ್ ಅಫ್ಕೋರ್ಸ್ ಅವ್ರ ಫೋನ್ ಎತ್ತಿಟ್ಬಿಟ್ಟಿದ್ರು, ನಾನು ಎತ್ಕೊಳೋಕ್ಕಾಗಲ್ಲ, ನೀರಲ್ವಾ. ಸೊ ನಾನೇನು ಮಾಡಿದೆ, ನಂದು ಒಂದು ಎತ್ಕೊಂಡೋಗಿ ಟವಲ್ಗಳ ಮಧ್ಯೆ ಅಲ್ಲಿ ಇಟ್ಬಿಟ್ಟು, ಅಲ್ಲಿದ್ದಾರೆ ನೋಡಿ ಒಬ್ಬರು ಲೈಫ್ ಗಾರ್ಡಿಗೆ ಹೇಳಿದೆ ನನ್ನ ಫೋನ್ ಇದೆ ನೋಡ್ಕೊಳ್ಳಿ ಅಂತ. ಸಖತ್ ಮಜಾ ಮಾಡಿದ್ವಿ. ಅಲ್ಲಿಂದ ಬ್ಯಾಕ್ ಟು ರೂಮ್, ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮ ಡಿನ್ನರ್ ಮಾಡಿದ್ವಿ, ಲೈಟಾಗಿ ಮಾಡಿದ್ವಿ. ಸಮ್ ಕ್ರೀಮಿ ಚಿಕನ್ ತಿಂದ್ವಿ, ಆಮೇಲೆ ಬಿರಿಯಾನಿ ವಿತ್ ಫಿಶ್ ತಿಂದ್ವಿ. ಆಮೇಲೆ ಬಂದಿದ್ದು ಇನ್ನೋಸ್ ಬ್ರೌನಿ ಆ್ಯಂಡ್ ಐಸ್ ಕ್ರೀಮ್. ಇದು ಹೆಂಗೆ ಅಂದರೆ ಅವತ್ತು ತಿಂದಮೇಲೆ ಎಲ್ಲ ಮೀಲ್ಗೂ ನಾನು ಆಮೇಲೆ ತರಿಸ್ಕೊಂಡಿದ್ದೀನಿ, ಒಂದು ಬ್ರೌನಿ ಒಂದು ಐಸ್ ಕ್ರೀಮ್ ಅಂತ. ತುಂಬ ಚೆನ್ನಾಗಿತ್ತು, ಫ್ಲೇವರ್ಫುಲ್ ಆಗಿತ್ತು. ಆ್ಯಂಡ್ ಆ್ಯಕ್ಚುಲಿ ವೆನಿಲಾ ಐಸ್ ಕ್ರೀಮು ತುಂಬ ಚೆನ್ನಾಗಿತ್ತು. ಸೊ ಇಟ್ ವಾಸ್ ಎನ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಟು ಅಸ್. ಸೊ ಎಂಡಲ್ಲಿ ಈ ಥರ ಸುಮ್ಮನೆ ಕೈ ಇಟ್ಕೊಂಡಿಬ್ರು ವಾಕ್ ಮಾಡಿಕೊಂಡು ವಿ ಹೆಡೆಡ್ ಬ್ಯಾಕ್ ಟು ಅವರ್ ರೂಮ್. ಸೊ ಇಟ್ ವಾಸ್ ಅ ವೆರಿ 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 ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತುಂಬ ಖುಷಿ ಆಗ್ತಾ ಹೇಳ್ತಾ ಇದ್ದೀನಿ, ನಜರಾಗ್ಬೇಡಿ. ಸೊ ನೆಕ್ಸ್ಟ್ ಡೇ ನಾವು ಲೇಟಾಗೇ ಎದ್ದು ಒಂಚೂರು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈ ಥರ ಪ್ಲೇ ಏರಿಯಾಗಳನ್ನೆಲ್ಲ ವಿಸಿಟ್ ಮಾಡಿಕೊಂಡು ಸುಮ್ಮನೆ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬಂದ್ವಿ. ಸೊ ಹೊಟ್ಟೆ ತುಂಬ ತಿಂದು ನಾವು ಫಸ್ಟ್ ಮಾಡಿದ ಕೆಲಸ ಇವತ್ತು ಇಂಡೋರ್ ಗೇಮ್ಸ್ ಆಡೋಣ ಅಂತ ಹೋದ್ವಿ. ಕೇರಮ್ ಮಾಡಿದ್ವಿ ಅಷ್ಟೇ. ನಾನೇ ಸ್ನೂಕರ್ ಎಲ್ಲ ಆಡಿದ್ರಲ್ಲ ಅಕ್ಷತು, ಇಟ್ಸ್ ಫೈನ್. ನಾನೊಂದು ಲೇಝಿ ಪರ್ಸನ್ ಟು ಡೂ ಆಲ್ ದ್ಯಾಟ್. ಸೊ ಪೂಲ್ಗೆ ಹೋಗಬೇಕು, ಬಟ್ ಐ ಹ್ಯಾವ್ ಸಮ್ ಎಮರ್ಜೆನ್ಸಿ ವರ್ಕ್ ಟು ಡೂ. ಸೊ ನಾನು ಈಗ ಕೆಲಸ ಮಾಡಲೇಬೇಕು ಕೂತ್ಕೊಂಡು. ಕೆಲಸ ಮುಗಿಸ್ಕೊಂಡು ಆಮೇಲೆ ನಾನು ಇನ್ನೇನು ಮಾಡೋದು ನೋಡ್ತೀವಿ. ಈ ಬಿಸಿಲಲ್ಲಿ ಬೀಚ್ ಹತ್ರ ಹೋಗೋದಕ್ಕೆ ಒಂಚೂರು ಎನರ್ಜಿ ಇಲ್ಲ. ಸೊ ಈಗ ವಾಪಸ್ ನಮ್ಮ ವಿಲ್ಲಾ ಹತ್ರ ಬಂದಿದ್ದೀವಿ. ಇದು ನಮ್ಮ ವಿಲ್ಲಾ, ಇದು ಬೇರೆಯವ್ರ ವಿಲ್ಲಾ, ಇದು ಬೇರೆಯವ್ರ ವಿಲ್ಲಾ. ಸೊ ಬಿಸಿಲಿದೆ. ಈಗ ನೀವು ನಂಬಲ್ಲ, ಈ ಬಿಸಿಲಲ್ಲಿ ನಾನು ವ್ಲಾಗ್ ಮಾಡಿದ್ರು ನನ್ನ ಫೋನು ಟೆಂಪ್ರೇಚರ್ ನೀಡ್ಸ್ ಟು ಕೂಲ್ ಡೌನ್ ಅಂತ ಬರ್ತಾಯಿದೆ. ಅಷ್ಟು ಹೀಟ್ ಇದೆ, ಹೀಟ್. ರೂಮಿಂದ ತೋರಿಸ್ತೀನಿ ನೋಡಿ. ಅಲ್ಲಿ ಪಿಕಾಕ್ ಇಲ್ಲೇ ಬಂದು ಆಡ್ತಾ ಇರುತ್ತೆ, ಅಲ್ಲೇ ಇದೆ. ಸೌಂಡ್ ಮಾಡಿದೆ ಗೊತ್ತಾಯ್ತು, ಅಲರ್ಟ್ ಆಗೋಯ್ತು ನೋಡಿ. ಆ್ಯಕ್ಚುಲಿ ನಾನು ಅಲ್ಲೇ ಒಂಚೂರು ಕೆಲಸ ಮಾಡ್ತಿದ್ದೆ ಕೂತ್ಕೊಂಡು, ತುಂಬ ಸೌಂಡ್ ಮಾಡ್ತಿತ್ತು. ಈಗ ನೋಡಿ ಇಲ್ಲೇ ಬಂದ್ಬಿಟ್ಟಿದೆ, ಇಲ್ಲೆಲ್ಲ ಓಡಾಡ್ತಾ ಇರುತ್ತೆ ಬೇರೆ ಥರ. ಹಲೋ ಮೇಡಮ್ಮ ಸರ್ ಇರಬೇಕು, ಇಷ್ಟು ಕಲರ್ಫುಲ್ ಆಗಿರೋದು. ಸಖತ್ತಾಗಿದೆ ಅಲ್ಲ ವ್ಯೂ, ಇಷ್ಟು ಚೆನ್ನಾಗಿ ಕಾಣುತ್ತಾ. ಹಿಂಗೆ ಕರ್ಟನ್ ತಕೊಂಡು ಹಿಂಗೆ ನೋಡೋಕ್ಕೆ. ನಾನು ಇದು ಡೋರ್ ಇದೆ, ನಾನು ಡೋರೇನು ಓಪನ್ ಮಾಡಲ್ಲ, ಯಾಕೆ ಬೇಕು, ನೋಡ್ತಾ ಇದೆ ಅನ್ಸುತ್ತೆ ಅದು. ಸೊ ಕೆಲಸದಿಂದ ಈಗ ಬ್ರೇಕ್ ತೊಗೊಂಡು ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಅದಕ್ಕೂ ಮುಂಚೆ ವರ್ಕ್ ಮಾಡ್ತಿದ್ದೆ ಟೇಬಲ್ ಅಂತ ಹೇಳಿದ್ನಲ್ಲ, ಎಷ್ಟು ಗರ್ಲಿ ನಾನು ಅಂತ ಪ್ರೂವ್ ಮಾಡ್ತೀನಿ. ಇಷ್ಟರಲ್ಲಿ ಹೆಂಗೆ ಅಂದ್ಕೊಂಡಿದ್ದೀನಿ ನಾನು ಟೇಬಲ್ ಮೇಲೆ ನೋಡಿ, ಎಲ್ಲ ಥಿಂಗ್ಸ್ ಇಟ್ಕೊಂಡು ನಾನು ಟ್ಯಾಬ್ನ ಅಲ್ಲೆಲ್ಲೋ ಇಟ್ಟಿದ್ದೀನಿ. ಆ್ಯಂಡ್ ಸಿ ಕಡೆ ಬಿಡಿ ಟೇಬಲ್ ಇದೆ, ಈ ಕಾರ್ನರ್ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ಎಷ್ಟು ಗರ್ಲಿ ಅಂತ ಪ್ರೂವ್ ಆಗ್ತಾ ಇದೆ ನೋಡಿ. ನನ್ನ ಕಾಸ್ಮೆಟಿಕ್ಸ್ ಎಲ್ಲ ಇದೆ ಇಲ್ಲಿ, ಲಿಟ್ರಲಿ ಎಷ್ಟೊಂದು ಕ್ಯಾರಿ ಮಾಡಿದ್ದೀನಿ ನಾನು. ನನಗೆ ಐ ಆಮ್ ಸೋ ಅಬ್ಸೆಸ್ಡ್ ವಿತ್ ಲಿಪ್ಸ್ಟಿಕ್ಸ್ ಅಂತ ಅನಿಸ್ತಾ ಇದೆ ನನಗೇನೆ. ನಾನು ಕೆಲಸ ಮಾಡ್ಕೊಂಡು ಕೂತ್ಬಿಟ್ಟಿದ್ದೆ, ಊಟದ ಟೈಮ್ ಆಗಿದೆ. ಸೊ ಈಗ ಏನಾಗಿದೆ ಅಂದರೆ ಅಕ್ಷಿತ್ ಹೋಗಿದ್ದಾರೆ ರೆಸ್ಟೋರೆಂಟ್ಗೆ. ಐ ಥಿಂಕ್ ಹಿಲ್ ಬಿ ಹ್ಯಾವಿಂಗ್ ಸಮ್ ಸ್ಟಾರ್ಟರ್ಸ್ ಆರ್ ಸಮಥಿಂಗ್. ಈಗ ನಾನು ಹೋಗಿ ಜಾಯ್ನ್ ಆಗೋದು. ಈ ಬಿಸಿಲಲ್ಲಿ ಆಚೆ ಬರೋದಕ್ಕೆ ಆಗ್ತಾಯಿಲ್ಲ. ಪೂಲ್ಗೆ ಹೋಗೋಣ ಅಂತ ಅಂದ್ಕೊಂಡು ಆಗೇ ಇಲ್ಲ. ನೀವು ನಂಬಲ್ಲ, ನಾವು ಬಂದಿರೋ ರೆಸಾರ್ಟ್ ಇದೆಯಲ್ಲ, ಕರ್ನಾಟಕಸ್ ಲಾಂಗೆಸ್ಟ್ ಪೂಲ್ ಇರೋ ರೆಸಾರ್ಟ್ ಬಂದಿರೋದು. ಆದರೆ ಒಂದಿನೂ ಆ ಪೂಲಿಗೆ ಇಳಿಲಿಲ್ಲ. ನಾನು ಬೇರೆ ಸ್ವಿಮ್ ವೇರ್ ಅಂತೆಲ್ಲ ಹೊಸ ಶಾಪಿಂಗ್ ಮಾಡಿಬಿಟ್ಟಿದ್ದೆ. ಸೊ ಈ ಬಿಸಿಲಲ್ಲಿ ಬಂದರೆ ಬಣ್ಣನೇ ಬದಲಾಗ್ಬಿಡುತ್ತೆ ಅಂತ ಆಸೆ ಬರ್ತಾಯಿಲ್ಲ. ಆ್ಯಕ್ಚುಲಿ ನಾನು ಬೀಚ್ಗೆ ಹೋಗಿ ಬಂದಾಗೆ ಒಂದು ಸ್ವಲ್ಪ ಟ್ಯಾನ್ ಆಗೋದೆ ನಾನು. ಹೀಗೆ ಬರ್ತಿತ್ತು ಫೋನ್ ಮಾಡಿದರೆ, ಬಟ್ ಇಲ್ಲಿ ನಡ್ಕೊಂಡು ಹೋಗೋಣ ಕೂತೇ ಇದ್ದಲ್ಲ ಅಂತ ಬರ್ತಿದ್ದೀನಿ. ಸುಸ್ತಾಗ್ತಾಯಿದೆ ಸೀರಿಯಸ್ಲಿ. ಇದೆಲ್ಲ ಗೊಬ್ಬರ ಬೇಕು ಅಂತ ಈ ಹಸುದು ಸಗಣಿ ಇರುತ್ತಲ್ಲ, ಅದನ್ನೆಲ್ಲ ಅಲ್ಲಲ್ಲೇ ಹಾಕ್ತಾಯಿದ್ದಾರೆ. ಕಾಣಿಸ್ತಿದ್ಯಾ ನೋಡಿ,
ಸಗಣಿ ವಾಸನೆನಾ ಏನೋ ವಾಸನೆ ಅನಿಸ್ತು. ಆಮೇಲೆ ಇವಾಗ ಗೊತ್ತಾಯಿತು ಗೊಬ್ಬರ ಥರ ಹಾಕ್ತಾಯಿದ್ದಾರೆ ಅಂತ. ಸ್ವಿಮ್ಮಿಂಗ್ ಪೂಲು ಲಾಂಗೆಸ್ಟು ಇತ್ತಾಗಿಂದ ಅತ್ತಾಗಿದೆ, ಏನೋ ಶೇಪಲ್ಲಿದೆ. ಆಮೇಲೆ ಹೋಗೋಣ. ಸೊ ನಾವು ಸ್ಟೇ ಆಗಿದ್ದು ಬ್ಯೂಟಿಫುಲ್ ಪ್ರಾಪರ್ಟಿನ ಚೆಕ್ಔಟ್ ಮಾಡಿ ಕುಮಟಾ ಟೌನಿಗೆ ಬಂದಿದ್ದೀವಿ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ. ಬೆಳಿಗ್ಗೆನೇ ಎದ್ದು ಸ್ವಿಮ್ಮಿಂಗಿಗೆ ಹೋಗಿದ್ನ, ನಿದ್ದೆ ಇಳಿತಾ ಇದೆ, ನನಗೆ ಎದ್ದೋಗಕ್ಕೆ ಶಕ್ತಿ ಇಲ್ಲ. ಸೊ ಅಕ್ಷಿ ಹೋಗಿದ್ದಾನೆ. ಆಮೇಲೆ ಏನು ಪ್ಲ್ಯಾನ್ ನೋಡಬೇಕು, ಪ್ರಾಬಬ್ಲಿ ಇವತ್ತು ಕುಮಟಾದಲ್ಲೇ ಸ್ಟೇ ಆಗ್ತೀವಿ. ಸೊ ಪ್ರಾಬಬ್ಲಿ ಇವತ್ತು ಇಲ್ಲೇ ಸ್ಟೇ ಆಗ್ತಾ ಇದ್ದೀವಿ ಅಂದ್ಕೊಂಡಿದ್ದೀನಿ. ಆಮೇಲೆ ಮುಂದೆ ಏನೋ ನೋಡಬೇಕು. ನಮಗೆ ಬೀಚ್ ಬಿಟ್ಟೋಗಕ್ಕೆ ಮನಸ್ಸೇ ಇಲ್ಲ. ನಾವು ಮನೆ ಬಿಟ್ಟಾಗ ಏಪ್ರಿಲ್ 30, ಇವಾಗ ಮೇ 5. ಇವತ್ತು ಇಲ್ಲೇ ಇರ್ತೀವಿ. ಸೊ ನಾವಿಬ್ರು ಕಾಲಿಗೆ ಚಕ್ರ ಕಟ್ಕೊಂಬಿಟ್ಟಿದ್ದೀವಿ ಓಡಾಡೋಕ್ಕೆ. ಸುತ್ತಾನೇ ಅದೀವಿ. ಇಟ್ಸ್ ಓಕೆ ಗಾಯ್ಸ್, ಕಷ್ಟಪಟ್ಟು ದುಡಿತೀವಿ, ಇಷ್ಟವಾದ ಸುತ್ತೀವಿ ಅಷ್ಟೇ. ಮುಂದೆ ಎಲ್ಲಾದ್ರೂ ಒಂದು ಸೀ ಫುಡ್ ಹತ್ರ ಮತ್ತೆ ಸ್ಟಾಪ್ ಹಾಕಿ ಮೀನೆಲ್ಲ ತಿನ್ಕೊಂಡು ಯಮ್ಮಿ ಆಗಿ ಆಮೇಲೆ ಫಸ್ಟೇ ಹುಡುಕ್ಬೇಕು ಎಲ್ಲಿ ಉಳ್ಕೊಳ್ಳೋದು ಇವತ್ತು ಅಂತ.